ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಈ ನಿಟ್ಟಿನಲ್ಲಿ ಏಪ್ರಿಲ್ 18ರವರೆಗೆ ನಡೆಯುವ ಸಂಸತ್ತಿನ 3 ದಿನಗಳ ವಿಶೇಷ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಕಾಯ್ದೆ ವಿಚಾರವನ್ನು ಚರ್ಚೆಗೆ ಇಡಲಾಗಿದೆ. ಆಳುವ ಪಕ್ಷ ಮತ್ತು ಪ್ರತಿಪಕ್ಷಗಳು ಸಮಬಲದೊಂದಿಗೆ ಸೆಣಸಬೇಕು ಅನ್ನುವುದು ಜನತಂತ್ರದ ಆಶಯ. ಈಗ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ವಿಂಗಡಣೆ ವಿಚಾರವನ್ನಿಟ್ಟುಕೊಂಡು ಪ್ರತಿಪಕ್ಷಗಳು ಆಡಳಿತ ಪಕ್ಷವನ್ನ ಟೀಕೆ ಮಾಡಿವೆ. ಲೋಕಸಭಾ ಚುನಾವಣೆಗಳು ಇನ್ನೂ 3 ವರ್ಷ ದೂರ ಇರುವ ಸಂದರ್ಭದಲ್ಲೇ ಬಿಜೆಪಿ ಆ ಚುನಾವಣೆಗಳನ್ನ ಅಪಹರಿಸುವ ಹೊಸ ಹುನ್ನಾರಕ್ಕೆ ಚಾಲನೆ ಕೊಟ್ಟಿದೆ ಅನ್ನೋದು ವಿಪಕ್ಷದ ವ್ಯಂಗ್ಯ. ಆದರೆ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಯ ಮೂಲಕ ಚುನಾವಣೆಗಳನ್ನೇ ಅಪಹರಿಸುವ ಪ್ರಕ್ರಿಯೆಗೆ ಕೇಂದ್ರ ಮುಂದಾಗಿದೆ ಅನ್ನುವಂತಹ ಟೀಕೆಯನ್ನ ವಿಪಕ್ಷಗಳು ಮಾಡಿವೆ. ಈ ಮರು ವಿಂಗಡಣೆಯನ್ನ ನೇರ ಜಾರಿಗೆ ತರದೆ ಮಹಿಳಾ ಮೀಸಲಾತಿಯ ಹೊಗೆ ಪರದೆಯ ಹಿಂದೆ ಅವಿತರಿಸಿದೆ. ಹೆಸರಿಗಷ್ಟೇ ಇದು ನಾರಿ ಶಕ್ತಿ ವಂದನೆ, ವಾಸ್ತವದಲ್ಲಿ ಮೋದಿ ಸರ್ಕಾರದ ಸ್ವಾರ್ಥ ಸಾಧನೆ ಅಂತ ವಿಪಕ್ಷಗಳು ವ್ಯಂಗ್ಯವಾಡಿವೆ. ಮಹಿಳಾ ಮೀಸಲು ಮಸೂದೆಯನ್ನ ಮೋದಿ ಸರ್ಕಾರ 2023ರ ಸೆಪ್ಟೆಂಬರ್ನಷ್ಟು ಹಿಂದೆಯೇ ಅಂಗೀಕರಿಸಿತ್ತು. ಆದರೆ ಜಾರಿಗೆ ಬರುವಂತಹ ವರ್ಷ ತಿಂಗಳನ್ನ ಸೂಚಿಸಿರಲಿಲ್ಲ. ಹಾಗಾಗಿ 2029ರಲ್ಲಿ ಲೋಕಸಭಾ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ನಡೆಸಿರುವ ಹುನ್ನಾರಗಳ ಪೈಕಿ ಇದು ಒಂದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಅಂತ ವಿಪಕ್ಷಗಳು ಹೇಳಿವೆ. ಈ ಕಾರ್ಯ ಸಾಧನೆಗೆಂದೇ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯಲಾಗಿದೆ. ನಾರಿ ಶಕ್ತಿ ವಂದನೆ ಅಧಿನಿಯಮ, ಸಂವಿಧಾನಕ್ಕೆ 106ನೇ ತಿದ್ದುಪಡಿ, ಈ ಆಡಂಬರದ ಹೆಸರನ್ನ ಈ ಅಧಿವೇಶನಕ್ಕೆ ಇಡಲಾಗಿದೆ. ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಸೀಟುಗಳನ್ನು ಮೀಸಲಿಡುವ ಇರಾದೆಯನ್ನು ಪ್ರಕಟಿಸಲಾಗಿದೆ. ಆದರೆ ತಮಿಳುನಾಡು, ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗಳ ನಡುವೆ ತರಾತುರಿಯಿಂದ ಕರೆಯಲಾಗಿರುವ ಈ ಅಧಿವೇಶನದ ಅಸಲಿ ಕಾರ್ಯಸೂಚಿ ಕ್ಷೇತ್ರ ಮರು ವಿಂಗಡಣೆಯಾಗಿದೆ. ಲೋಕಸಭೆ ಮತ್ತು ವಿಧಾನಸಭೆಯ ಹಾಲಿ ಕ್ಷೇತ್ರಗಳ ಗಡಿ ರೇಖೆಗಳನ್ನು ಬದಲಿಸಿ ಹೊಸ ಹೆಚ್ಚುವರಿ ಕ್ಷೇತ್ರಗಳನ್ನು ರೂಪಿಸುವುದು ಕ್ಷೇತ್ರ ವಿಂಗಡಣೆಯ ಪ್ರಕ್ರಿಯೆ. ಆದರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಭಾರತವೆಂಬ ಒಕ್ಕೂಟದ ರೂಪುರೇಷೆಗಳು, ಚಹರೆ ಗುರುತುಗಳನ್ನು ಬದಲಿಸುವ ಬಹುದೊಡ್ಡ ಪ್ರಕ್ರಿಯೆ. ಆದರೆ ಬಿಜೆಪಿ ದೇಶದ ಬಹುತೇಕ ರಾಜ್ಯಗಳಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅಧಿಕಾರದಲ್ಲಿದೆ. ಅಲ್ಲಿ ಈಗಾಗಲೇ ಸಾಧಿಸಿರುವ ಚುನಾವಣಾ ಪ್ರಾಬಲ್ಯವನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುವುದಕ್ಕೆ ಕ್ಷೇತ್ರ ಮರು ವಿಂಗಡಣೆ ಅನ್ನುವಂತಹ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಅಂದರೆ ತಾನು ದುರ್ಬಲವಿರುವ ರಾಜ್ಯಗಳಲ್ಲಿ ಆಳಕ್ಕೆ ಬೇರೂರಲು ಅಗತ್ಯವಿರುವ ಅನುಕೂಲಗಳನ್ನು ಮರು ವಿಂಗಡಣೆಯ ಮೂಲಕ ಸೃಷ್ಟಿಸಿಕೊಳ್ಳಲಿದೆ. ಇನ್ನು 10 ವರ್ಷಗಳಿಗೊಮ್ಮೆ ನಡೆಯಬೇಕಿರುವ ಜನಗಣತಿ 2011ರ ನಂತರ 2021ರಲ್ಲಿ ನಡೆಯಬೇಕಿತ್ತು. ಆದರೆ ಅದನ್ನು ನಿರಂತರ ಮುಂದಕ್ಕೆ ಹಾಕ್ತಾ ಬರಲಾಯಿತು. 2026-27ರಲ್ಲಿ ನಡೆಸುವುದಾಗಿ ಕೇಂದ್ರ ಸರ್ಕಾರ ಭರವಸೆ ಕೊಟ್ಟಿತ್ತು. ಸಂವಿಧಾನದ ಪ್ರಕಾರ ರಾಜ್ಯಗಳ ಸೀಟು ಹಂಚಿಕೆಯನ್ನ ಸರ್ವಸಮ್ಮತಿಯ ಮೇರೆಗೆ 1971ರ ಜನಗಣತಿಯ ಅಂಕಿ ಅಂಶಗಳ ಮೇರೆಗೆ ಸ್ಥಗಿತ ಮಾಡಲಾಗಿತ್ತು. 2026ರ ಜನಗಣತಿಯ ನಂತರ ಈ ಗಡುವು ತೀರಲಿತ್ತು. ಮುಂದಿನ ಕ್ಷೇತ್ರ ವಿಂಗಡಣೆಯು 2026ರ ನಂತರದ ಮೊದಲ ಜನಗಣತಿಯ ವರದಿ ಪ್ರಕಟವಾದ ನಂತರವೇ ಸ್ಥಗಿತಗೊಳಿಸಿರುವ ಗಡುವು ತೀರುತ್ತೆ. ಅರ್ಥಾತ್ ಮುಂದಿನ ಕ್ಷೇತ್ರ ಮರು ವಿಂಗಡಣೆ 2031ರ ಜನಗಣತಿಯನ್ನ ಆಧರಿಸಿ ನಡೀಬೇಕು. ಆದರೆ ಮರು ವಿಂಗಡಣೆಯನ್ನ 2029ರ ಲೋಕಸಭಾ ಚುನಾವಣೆಯ ಒಳಗಾಗಿ ಮಾಡಿ ಮುಗಿಯ ಬಯಸ್ತಾ ಇದೆ ಬಿಜೆಪಿ. ಈ ಕಾರಣಕ್ಕಾಗಿ ಜನಗಣತಿಯನ್ನ 2026 ಅಥವಾ 2027ರ ತನಕ ಎಳೆಯ ಬಯಸತ್ತೆ ಮೋದಿ ಸರ್ಕಾರ ಅನ್ನುವಂತಹ ನೇರ ಟೀಕೆಯನ್ನ ವಿಪಕ್ಷಗಳು ಮಾಡಿವೆ. 2026-27ರಲ್ಲಿ ಜನಗಣತಿ ನಡೆಸಿದ್ರು ಮರು ವಿಂಗಡಣೆಯ ಕೆಲಸ ಮುಗಿಸೋದಕ್ಕೆ ವರ್ಷಗಟ್ಟಲೆ ಹಿಡಿಯುತ್ತೆ ಎಂದು ಅರಿತ ಮೋದಿ ಸರ್ಕಾರ ಇದೀಗ ಮರು ವಿಂಗಡಣೆಯ ತರಾತುರಿಯಲ್ಲಿದೆ. 2011ರ ಜನಗಣತಿಯ ಆಧಾರದ ಮೇಲೆ ಮರು ವಿಂಗಡಣೆ ನಡೆಸಲು ಮುಂದಾಗಿದೆ. ದಕ್ಷಿಣದ ರಾಜ್ಯಗಳ ಸೀಟುಗಳ ಸಂಖ್ಯೆ ತಗ್ಗೋದಿಲ್ಲ ಎಂದು ಅಮಿತ್ ಶಾ ಭರವಸೆ ನೀಡಿದ್ರು. ಈ ಭರವಸೆ ಇದೀಗ ಸಿದ್ಧಪಡಿಸಿರುವ ಸಂವಿಧಾನ ತಿದ್ದುಪಡಿ ಮಸೂದೆಯಲ್ಲಿ ನಾಪತ್ತೆಯಾಗಿದೆ. ಸೀಟುಗಳು ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆಯಾಗಲಿದೆಯೇ ವಿನಃ ಪ್ರಮಾಣಾತ್ಮಕ ದರದಲ್ಲಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಹರಿಯಾಣ, ಛತ್ತೀಸ್ಗಢ, ಉತ್ತರಾಖಂಡ್, ದೆಹಲಿಯ ಹಿಂದಿ ಸೀಮೆಯ ಸೀಟುಗಳ ಸಂಖ್ಯೆ 543ರ ಪೈಕಿ 207. ಮರು ವಿಂಗಡಣೆಯ ನಂತರ ಈ ಸಂಖ್ಯೆ 366ಕ್ಕೆ ಹೆಚ್ಚುತ್ತೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ, ಪುದುಚೇರಿಯ ಹಾಲಿ ಸೀಟುಗಳ ಸಂಖ್ಯೆ 132. ಇವುಗಳ ಸಂಖ್ಯೆ 176ಕ್ಕೆ ಏರುತ್ತೆ. ಹಿಂದಿ ಸೀಮೆಯಲ್ಲಿ ಸೀಟುಗಳ ಏರಿಕೆಯ ಶೇಕಡಾವಾರು ಪ್ರಮಾಣ 67ರಷ್ಟಿದ್ರೆ ದಕ್ಷಿಣ ರಾಜ್ಯಗಳ ಏರಿಕೆಯ ಪ್ರಮಾಣ 33%. ಹಾಲಿ 543 ಸೀಟುಗಳಲ್ಲಿಯೇ ಮಹಿಳಾ ಮೀಸಲಾತಿ ಹಂಚಿಕೆ ಮಾಡಬಹುದಿತ್ತು.
ಆದರೆ ಮೋದಿ ಸರ್ಕಾರದ ಅಸಲು ಉದ್ದೇಶ ಮಹಿಳಾ ಮೀಸಲಾತಿ ಅಲ್ಲವೇ ಅಲ್ಲ. ಹೀಗಾಗಿಯೇ ಮರು ವಿಂಗಡಣೆಗೆ ಕೈ ಹಾಕಿದೆ ಅನ್ನೋದು ಕಾಂಗ್ರೆಸ್ ಮಾಡ್ತಿರುವ ನೇರ ಆರೋಪ. ಲೋಕಸಭೆಯಲ್ಲಿ ನಾನಾ ರಾಜ್ಯಗಳ ಪ್ರಾತಿನಿಧ್ಯದ ಪಾಲು ಅವುಗಳ ಜನಸಂಖ್ಯೆಗೆ ಅನುಗುಣವಾಗಿ ಇರಬೇಕು. ಎಲ್ಲ ಲೋಕಸಭಾ ಕ್ಷೇತ್ರಗಳ ಜನಸಂಖ್ಯೆ ಸಾಧ್ಯವಾದಷ್ಟು ಒಂದೇ ಪ್ರಮಾಣದಲ್ಲಿರಬೇಕು ಅನ್ನುವುದು ಮರು ವಿಂಗಡಣೆಯ ತತ್ವ. ಸಂವಿಧಾನದ 81ನೇ ಪರಿಚ್ಛೇದ ಈ ಅಂಶವನ್ನು ವಿಧಿಸಿದೆ. ಈ ಹಿಂದೆ ಕ್ಷೇತ್ರ ಮರು ವಿಂಗಡಣೆ ನಡೆದಿರುವುದು 1973ರಲ್ಲಿ. ಈ ಕಸರತ್ತು 1971ರ ಜನಗಣತಿ ಆಧರಿಸಿ ನಡೆದಿತ್ತು. ಮರು ವಿಂಗಡಣೆಯಲ್ಲಿ 1973ರಿಂದ ತ್ವರಿತಗತಿಯಲ್ಲಿ ಜನಸಂಖ್ಯೆ ಹೆಚ್ಚಾಗಿರುವ ರಾಜ್ಯಗಳಿಗೆ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ದೊರೆಯಲಿವೆ. ದಕ್ಷಿಣದ ರಾಜ್ಯಗಳ ಪಾಲಿಗೆ ಗಂಡಾಂತರ ಅಡಗಿರೋದು ಇಲ್ಲೇ. 1973ರ ನಂತರ ಉತ್ತರ ಭಾರತದ ರಾಜ್ಯಗಳ ಜನಸಂಖ್ಯೆ ತೀವ್ರ ಪ್ರಮಾಣದಲ್ಲಿ ಏರಿ ಹೋಗಿದೆ. ದಕ್ಷಿಣದ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣ ನೀತಿಯನ್ನ ಬಿಗಿಯಾಗಿ ಅನುಸರಿಸ್ತಾ ಬಂದಿವೆ. ಈ ಕಾರಣದಿಂದಾಗಿ ಅವುಗಳ ಜನಸಂಖ್ಯೆ ಭಾರಿ ಗತಿಯಲ್ಲಿ ಬೆಳೆದಿಲ್ಲ. ಕ್ಷೇತ್ರ ಮರು ವಿಂಗಡಣೆಗೆ ಜನಸಂಖ್ಯೆಯೇ ಮೂಲಾಧಾರ. ಪರಿಣಾಮವಾಗಿ ಲೋಕಸಭೆಯಲ್ಲಿ ಉತ್ತರ ಭಾರತದ ರಾಜ್ಯಗಳ ಸೀಟುಗಳ ಸಂಖ್ಯೆ ಹಿಗ್ಗುತ್ತೆ. ದಕ್ಷಿಣದ ರಾಜ್ಯಗಳ ಸೀಟುಗಳ ಸಂಖ್ಯೆ ಹಿಗ್ಗೋದಿರಲಿ, ಈಗ ಇರೋದಕ್ಕಿಂತ ಕಡಿಮೆ ಸಂಖ್ಯೆಗೆ ಕುಗ್ಗಲಿವೆ ಅಂತ ಹೇಳಲಾಗ್ತಾ ಇದೆ. ಇಂತಹ ಮರು ವಿಂಗಡಣೆಯನ್ನ ಬಿಜೆಪಿ ಜಾರಿಗೆ ತಂದದ್ದೇ ಆದರೆ 2029ರ ಲೋಕಸಭಾ ಚುನಾವಣೆಯಲ್ಲಿ ಅದರ ಗೆಲುವಿನ ಅವಕಾಶಗಳು ನಿಸ್ಸಂದೇಹವಾಗಿ ಹೆಚ್ಚಲಿದೆ. ಯಾಕಂದ್ರೆ ದಕ್ಷಿಣಕ್ಕಿಂತ ಉತ್ತರದಲ್ಲೇ ಬಿಜೆಪಿ ಹೆಚ್ಚು ಬಲಿಷ್ಠ. ಮೋದಿ ನೇತೃತ್ವದ ಬಿಜೆಪಿಯನ್ನ ಗೆಲ್ಲಿಸದಿರುವ ದಕ್ಷಿಣ ರಾಜ್ಯಗಳ ರಾಜಕೀಯ ಅಧಿಕಾರ ಪ್ರಾತಿನಿಧ್ಯವನ್ನ ಮೊಟಕು ಮಾಡಿ ಕೇಸರೀಕರಣಗೊಂಡಿರುವ ಉತ್ತರದ ರಾಜ್ಯಗಳ ರಾಜಕೀಯ ಪ್ರಾಬಲ್ಯವನ್ನ ಈ ಪ್ರಕ್ರಿಯೆ ಹೆಚ್ಚಿಸಲಿದೆ. ಅರ್ಥಾತ್ ವಿರೋಧ ಪಕ್ಷಗಳ ಭದ್ರ ಅಧಿಕಾರ ನೆಲೆಗಳನ್ನ ಕದಲಿಸುವ ತಂತ್ರವಿದು.